ಸರ್ಕಾರನೇ ದಾಂಧಲೆ ಕ್ರಿಯೇಟ್ ಮಾಡಿರೋದು, ಗಲಾಟೆ ಕ್ಲಿಯರ್ ಮಾಡಿರೋದು. ಮಾಡಿ ಅಮಾಯಕ ಲಿಂಗಾಯತ ಸಮುದಾಯದ ಕಾರ್ಯಕರ್ತರ ಮೇಲೆ ಹೀನಾಯವಾಗಿ ಹೊಡೆದು, ಲಾಠಿ ಏಟಿಂದ ಹೊಡೆದು ಅವರು ಐಸಿಯುನಲ್ಲಿ ಅಡ್ಮಿಟ್ ಆಗೋ ರೀತಿ ಮಾಡಿದ್ದಾರೆ ಅಂತಂದರೆ ಇದು ಅಕ್ಷಮ್ಯ ಅಪರಾಧ. ಈಗಾಗಲೇ ಸ್ವಾಮೀಜಿಯವರು ಹೇಳಿದ್ದಾರೆ, ಇದುವರೆಗೂ ಯಾವ ಮುಖ್ಯಮಂತ್ರಿನೂ ಕೂಡ ಲಿಂಗಾಯತರ ಮೇಲೆ ಕೈ ಎತ್ತಿಲ್ಲ. ಮೊದಲ ಬಾರಿ ಸಿದ್ದರಾಮಯ್ಯನವರು ಎತ್ತಿದ್ದಾರೆ. ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀರಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ನಾವೆಲ್ಲರೂ ಕೂಡ, ನಾವು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಮ್ಮ ಪ್ರತಿಪಕ್ಷದ ನಾಯಕರಾದಂಥ ಮೇಲ್ಮನೆಯ ನಾರಾಯಣ ಸ್ವಾಮಿ ಅವರು, ನಮ್ಮ ಬೆಲ್ಲಜ್ ಸಾಹೇಬರು, ನಮ್ಮ ಚವಾಣ್ ಪ್ರಭಾ ಚವಾಣ್, ನಮ್ಮ ಜಿಲ್ಲಾ ಅಧ್ಯಕ್ಷರು, ನಾವೆಲ್ಲರೂ ಕೂಡ ಯಾರು ಏಟು ತಿಂದಿದ್ದಾರೆ ಅವರ ನೋಡೋಕ್ಕೆ ಆಸ್ಪತ್ರೆಗೆ ಹೋಗ್ಬೇಕಾಯ್ತು. ಮಾಧ್ಯಮಕ್ಕೂ ನಾವು ಈಗಾಗಲೇ ಮೆಸೇಜನ್ನು ಹಾಕಿದ್ವಿ. ನೋಡಿದ್ರೆ ಏಕಾಏಕಿ ಅವ್ರನ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ಶಿಫ್ಟ್ ಮಾಡಿದ್ದಾರೆ, ಯಾವ ಕಡೆ ತಗೊಂಡೋಗಿದ್ದಾರೆ ಅದು ಗೊತ್ತಾಗ್ತಾ ಇಲ್ಲ ನಾವು. ಅಂದರೆ ಈ ಸರ್ಕಾರ ಏಟು ತಿಂದಿರೋಂಥ, ಲಾಠಿ ಏಟು ತಿಂದು ರಕ್ತ ಸ್ತರವಾಗಿರೋಂಥ ಅವ್ರು ನೋಡೋಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದೊಂಥರ ಹಿಟ್ಲರ್ ರೀತಿಯಾದಂಥ ವರ್ತನೆಯನ್ನು ಈಗಲೇ ಮಾಡ್ತಾಯಿದ್ದಾರೆ. ಒಂದು ಕಡೆ ಅಧಿವೇಶನ 10 ದಿನ ನಡೆಸ್ತೀನಿ ಅಂದರು, ಈ ಅಧಿವೇಶನ 10 ದಿನ ನಡೆಸ್ತೀನಿ ಅಂದರು. ಇನ್ನು ಅಧಿವೇಶನ ಬರ್ತಾ ಇದ್ದಂಗೆ 1 ದಿನ ಕಟ್ ಮಾಡಿಬಿಟ್ರು. ಕನ್ನಡ ಸಾಹಿತ್ಯ ಸಮ್ಮೇಳನ, ನಾವು ಸಾಹಿತ್ಯ ಸಮ್ಮೇಳನ ಬೇಕು, ಅದು ಪ್ರಶ್ನೆನೇ ಇಲ್ಲ. ಅದಾದಮೇಲೆ ಬಸವಣ್ಣನವರ ಒಂದು ಪುತ್ಥಳಿ, ಇದು ವರ್ಣಚಿತ್ರ, ಅದಕ್ಕೆ 1 ದಿನ ಮಾಡಿದ್ರು. ನಮ್ಮದೇನು ಅಭ್ಯಂತರ ಇಲ್ಲ, ನಾವು ಕೂಡ ಮಾತಾಡಿದ್ದೀರಿ ಅದ್ರ ಬಗ್ಗೆ. ಅಚಾನಕ್ಕಾಗಿ ಎಸ್.ಎಂ. ಕೃಷ್ಣ ಅವರು ತೀರೋದ್ರು, ಅದು ಕೂಡ 2 ದಿನ ಆಯಿತು. ನಾನು ಹೇಳೋದು, ಸರ್ಕಾರ ಅವ್ರ ಮನಸ್ಥಿತಿ ಇದ್ದಿದ್ದರೆ ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಬೇಕಾಯ್ತು. ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿದರೆ ನಮ್ಮ ವಿಚಾರಗಳೇನಿದೆ, ವಕ್ಫ್ ಬೋರ್ಡ್ ಇರ್ಬೋದು, ಅಬ್ಕಾರಿ ಇಲಾಖೆಯಲ್ಲಿ 700 ಕೋಟಿ ನುಂಗಿರೋ ಅಂಥದ್ದು ಇರ್ಬೋದು, ಬಾಣಂತಿಯರ ಸಾವು, ಮಕ್ಕಳ ಸಾವು, ರೇಷನ್ ಕಾರ್ಡ್ ಅವಾಂತರ, ಈ ಥರದ ಪಂಚಮಶಾಲಿ ಲಿಂಗಾಯತ ಹೋರಾಟ, ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಯಿತು. ಅಧಿವೇಶನ ಇರೋದೇ ಚರ್ಚೆ ಮಾಡೋಕ್ಕೆ. ಪ್ರಜಾಪ್ರಭುತ್ವದಲ್ಲಿ ಅಧಿವೇಶನದಲ್ಲಿ ವಿರೋಧ ಪಕ್ಷಕ್ಕೆ ಮಾನ್ಯತೆ ಇರ್ತದೆ, ಅಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಬೇಕು. ಅದನ್ನು ಕಟ್ ಮಾಡಾಕ್ಬಿಟ್ಟಿದ್ದಾರೆ, ಎಲ್ಲರೂ ಕಟ್ ಮಾಡೋಕ್ಕೆ. ಅಂದರೆ ಈ ಸರ್ಕಾರ ಅಧಿವೇಶನ ನಡೆಸೋಕ್ಕೂ ಮೀನವೇಷ. ಹೆಂಗೆ ಈ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನೆಲ್ಲ ಶಿಫ್ಟ್ ಮಾಡಿಬಿಟ್ರು, ಹಂಗೆ ಈಗ ಅಧಿವೇಶನೂ ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ. ಕೇಳಿದ್ರೆ ಒಂದೊಂದು ಸಬೂಬ್ ಮೇಲೆ ಸಬೂಬ್ ನಾನು ಹೇಳ್ತಾ ಇದ್ದೀನಿ. ನಾವು ಇವತ್ತು ಈ ಒಂದು ಲಿಂಗಾಯತ ಕಾರ್ಯಕರ್ತರ ಮೇಲೆ ಹೊಡೆದಿರೋ ಅಂಥದ್ದು ಅಕ್ಷಮ್ಯ ಅಪರಾಧ. ಈಗಾಗಲೇ 0ವರೆಗೆ ಕೊಟ್ಟಿದ್ದೀರಿ, ಇದನ್ನು 0ವರೆಗೆ ತೊಗೊತೀರಿ. ತಗೊಂಡು ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀರಿ. ಇದೊಂದು ತೊಗಲಕ್ ಸರ್ಕಾರ ಅಂಥೇಳಿ ನಮ್ಮ ಹೋರಾಟವನ್ನು ಶುರು ಮಾಡ್ತೀರಿ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ 10 ನಮ್ಮ ಹೋರಾಟ ಇದೆ. ಅಲ್ಲಿ ಹೋರಾಟ ಮಾಡಿ ವಿಧಾನಸಭೆ ಒಳಗಡೆ ಹೋಗಿ, ವಿಧಾನಸಭೆ ಒಳಗಡೆನೂ ಈ ದೌರ್ಜನ್ಯ, ಈ ಲಾಠಿ ಪ್ರಹಾರ ಮಾಡಿರೋದಂಥದ್ದು, ಇದರ ವಿರುದ್ಧ ನಾವು ಮಾಡ್ತೀರಿ. ಈಗಾಗಲೇ ಲಿಂಗಾಯತ ಸಮುದಾಯ ಇಡೀ ರಾಜ್ಯಾದ್ಯಂತ ರಸ್ತೆ ತಡೆ ಚಳವಳಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಟ್ರಾಫಿಕ್ ಜಾಮ್, ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ. ಅಂದರೆ ನೀವು ಸಣ್ಣ ಅಪರಾಧಕ್ಕೋಸ್ಕರ, ನೀವು ಮಾಡಿದಂಥ ಅಪರಾಧಕ್ಕೋಸ್ಕರ ಕಂಟ್ರೋಲ್ ಮಾಡ್ಬೋದಾಯಿತು. ಸಣ್ಣ ಘಟನೆ ಅದು, ನಿಮ್ಮ ಪೊಲೀಸ್ ಕಂಟ್ರೋಲ್ ಮಾಡ್ಬೋದಾಯಿತು. ಬಿಟ್ಟು ಲಾಠಿ ಚಾರ್ಜ್ ಮಾಡಿ ಇವತ್ತು ಇಡೀ ರಾಜ್ಯ ದಂಗೆ ಹೇಳೋ ರೀತಿ ಮಾಡಿದಾರಲ್ಲ, ಇದು ನಿಮ್ಮ ಆಡಳಿತದ ವೈಫಲ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಸರ್ಕಾರದ ಕೊನೆಗಾಲದಲ್ಲಿದೆ. ಯಾವಾಗ ಈ ಹೋರಾಟ ಪ್ರಾರಂಭ ಆದಾಗ ಟ್ರ್ಯಾಕ್ಟರ್ ಬರೋಂಗಿಲ್ಲ, ಬಸ್ ಬರೋಂಗಿಲ್ಲ, ಕಾರ್ ಬರೋಂಗಿಲ್ಲ ಅಂಥೇಳಿ 15 ಕಿಲೋಮೀಟ್ರಿಂದನೇ ಬ್ಯಾರಿಕೇಡ್. ಅವಾಗೇ ಅರ್ಥ ಆಗಬೇಕು, ಆ ಸಮುದಾಯದವ್ರಿಗೆ ಅರ್ಥ ಆಗಬೇಕು, ಇದು ಮೊದಲೇ ಪ್ಲ್ಯಾನು, ತಡೆಯುವಂಥ ಪ್ಲ್ಯಾನು. ಯಾಕೆ ಅವ್ರಿಗೆ ಈ ಮೀಸಲಾತಿ ಇದೆಯಲ್ಲ, ನಾವು ಕೊಟ್ಟಿದ್ದೀರಿ ಮೀಸಲಾತಿಯನ್ನು BJP ಸರ್ಕಾರದ. ಎಲ್ಲಿಂದ ಕೊಟ್ಟಿದ್ದೀರಿ? ಅಲ್ಪಸಂಖ್ಯಾತರಿಗೆ ಈ ದೇಶದ ಕಾನೂನು ಪ್ರಕಾರ
ಧರ್ಮ ಆಧಾರಿತವಾದಂಥ ರಿಸರ್ವೇಷನ್ ಕೊಡೋಕ್ಕೆ ಬರಲ್ಲ. ಇದು ಸಂವಿಧಾನದಲ್ಲೇ ಇದೆ. ನಾವು ಅದನ್ನು ತೆಗೆದುಹಾಕಿ ಆ ರಿಸರ್ವೇಷನ್ ಏನಿತ್ತು ಅದನ್ನು ಪಂಚಮಶಾಲಿ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಿದ್ದೀರಿ ನಾವು. ಮರಾಠ ಸಮುದಾಯಕ್ಕೆ, ಒಕ್ಕಲಿಗ, ಮರಾಠ, ಪಂಚಮಶಾಲಿ ಈ ಥರ ಎಲ್ಲ ಸಮುದಾಯಕ್ಕೂ ಕೊಟ್ಟಿದ್ದೀರಿ ನಾವು. ಸಂವಿಧಾನದತ್ತವಾಗಿ ಕೊಟ್ಟಿದ್ದೀರಿ ನಾವು. ಸೊ ಇದು ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ವೋಟ್ ಬ್ಯಾಂಕ್ ಅಲ್ಲ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅವ್ರದ್ದು. ಆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಿಂತ ಅವ್ರನ್ನ ಪ್ರೈಸ್ ಮಾಡೋಕ್ಕೋಸ್ಕರ, ಅವ್ರಿಗೆ ಸಿಂಪತಿ ತೋರಿಸೋ ಮುಖಾಂತರ ಈ ರಿಸರ್ವೇಷನ್ನ ತಡೆ ಹಿಡಿದಿದ್ದಾರೆ. ನಮ್ಮ ಮೇಲೆ ಹೇಳ್ತಾರೆ ಸುಪ್ರೀಂ ಕೋರ್ಟ್. ನಾವು ಸುಪ್ರೀಂ ಕೋರ್ಟಲ್ಲಿ ಹೇಳಿರೋದು ಮುಂದಿನ ಆದೇಶದವರೆಗೆ ಅಷ್ಟೇ ಅಂತ ನಾವು ಹೇಳಿರೋದು ಅಷ್ಟೇ. ಅದರಲ್ಲಿ ಮುಂದಿನ ಡೇಟ್ ಮುಂದಿನ ಡೇಟ್ವರೆಗೂ ಅಷ್ಟೇ. ಪಕ್ಕ ಅದರಲ್ಲಿ ಡೌಟ್ ಏನಿಲ್ಲ. ಹಿಂದೆ ವೀರೇಂದ್ರ ಪಾಟೀಲ್ಗೆ ಏನು ಮಾಡಿದ್ರು ಇದೆಲ್ಲ ಗೊತ್ತಿದೆ, ಜನಕ್ಕೆ ಗೊತ್ತಿದೆ, ಜನ ಮರೆಯಲ್ಲ. ಈ ಸರ್ಕಾರದ ಕೊನೆಗಾಲದಲ್ಲಿ ಇದೆ ಅಧಿವೇಶನ, ಗೌರವಯುತವಾಗಿ ಅಧಿವೇಶನ ಇನ್ನೊಂದು ವಾರಗಳ ಕಾಲ ಮುಂದೂಡಬೇಕಾಯಿತು, ನಡೆಸಬೇಕಾಯ್ತು. ಇನ್ನೊಂದು ವಾರ ಎಕ್ಸ್ಟ್ರಾ ನಡೆಸಬೇಕಾಯಿತು. ನಾನು ಹೇಳಿದೆ ಇಲ್ಲಿ ನಡ್ಸೋಕ್ಕಾಗಿಲ್ಲ ಅಂದರೆ ಬೆಂಗಳೂರಲ್ಲಾದರೂ ನಡೆಸಿ ಅಂದೆ. ಅದಕ್ಕೂ ತಯಾರಿಲ್ಲ ಅವರು, ಓಡೋಗಕ್ಕೆ ತಯಾರಿದ್ದಾರೆ. ಕಳೆದ ಅಧಿವೇಶನದಲ್ಲೂ ಕೂಡ ನಮ್ಮ ಹೋರಾಟ ಪ್ರಾರಂಭ ಆದಾಗ ಒಂದಿನ ಮುಂಚೆ, 2 ದಿನ ಮುಂಚೆ ಓಡೋಗ್ಬಿಟ್ರು, ಬಾಗೋ ಅಂತ. ಈಗ ನೋಡಿದ್ರೆ ಅಧಿವೇಶನ ನಡೆಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಅವೆಲ್ಲ ಸುಳ್ಳು. ಸ್ವಾಮೀಜಿಯವರೇ ಸ್ಪಷ್ಟ ಮಾಡಿದ್ದಾರೆ, ಸುಳ್ಳು. ನಾವು ಮನವಿ ಕೊಡೋಕ್ಕೆ ಬರೋವಾಗ ನಮ್ಮನ್ನು ತಡೆದು ಲಾಠಿ ಚಾರ್ಜ್ ಮಾಡಿದ್ದಾರೆ. ಸ್ವಾಮೀಜಿಯವರೇ ಹೇಳಿದ್ದಾರೆ. ಅದು ಸರ್ಕಾರನೇ ದಾಂಧಲೆ ಕ್ರಿಯೇಟ್ ಮಾಡಿರೋದು, ಗಲಾಟೆ ಕ್ಲಿಯರ್ ಮಾಡಿರೋದು ಮಾಡಿ ಅಮಾಯಕ ಲಿಂಗಾಯತ ಸಮುದಾಯದ ಕಾರ್ಯಕರ್ತರ ಮೇಲೆ ಹೀನಾಯವಾಗಿ ಹೊಡೆದು, ಲಾಠಿ ಏಟಿಂದ ಹೊಡೆದು ಅವ್ರ ಐಸಿಯುನಲ್ಲಿ ಅಡ್ಮಿಟ್ ಆಗೋ ರೀತಿ ಮಾಡಿದ್ದಾರೆ ಅಂತಂದರೆ ಇದು ಅಕ್ಷಮ್ಯ ಅಪರಾಧ. ಈಗಾಗಲೇ ಸ್ವಾಮೀಜಿಯವರು ಹೇಳಿದ್ದಾರೆ, ಇದುವರೆಗೂ ಯಾವ ಮುಖ್ಯಮಂತ್ರಿನೂ ಕೂಡ ಲಿಂಗಾಯತರ ಮೇಲೆ ಕೈ ಎತ್ತಿಲ್ಲ. ಮೊದಲ ಬಾರಿ ಸಿದ್ದರಾಮಯ್ಯನವರು ಎತ್ತಿದ್ದಾರೆ. ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀರಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ನಾವೆಲ್ಲರೂ ಕೂಡ, ನಾವು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಮ್ಮ ಪ್ರತಿಪಕ್ಷದ ನಾಯಕರಾದಂಥ ಮೇಲ್ಮನೆಯ ನಾರಾಯಣ ಸ್ವಾಮಿ ಅವರು, ನಮ್ಮ ಬೆಲ್ಲಜ್ ಸಾಹೇಬರು, ನಮ್ಮ ಚವಾಣ್ ಪ್ರಭಾ ಚವಾಣ್, ನಮ್ಮ ಜಿಲ್ಲಾ ಅಧ್ಯಕ್ಷರು, ನಾವೆಲ್ಲರೂ ಕೂಡ ಯಾರು ಏಟು ತಿಂದಿದ್ದಾರೆ ಅವರ ನೋಡೋಕ್ಕೆ ಆಸ್ಪತ್ರೆಗೆ ಹೋಗ್ಬೇಕಾಯ್ತು. ಮಾಧ್ಯಮಕ್ಕೂ ನಾವು ಈಗಾಗಲೇ ಮೆಸೇಜನ್ನು ಹಾಕಿದ್ವಿ. ನೋಡಿದ್ರೆ ಏಕಾಏಕಿ ಅವ್ರನ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ಶಿಫ್ಟ್ ಮಾಡಿದ್ದಾರೆ, ಯಾವ ಕಡೆ ತಗೊಂಡೋಗಿದ್ದಾರೆ ಅದು ಗೊತ್ತಾಗ್ತಾ ಇಲ್ಲ ನಾವು. ಅಂದರೆ ಈ ಸರ್ಕಾರ ಏಟು ತಿಂದಿರೋಂಥ, ಲಾಠಿ ಏಟು ತಿಂದು ರಕ್ತ ಸ್ತರವಾಗಿರೋಂಥ ಅವ್ರು ನೋಡೋಕ್ಕೂ ಅವಕಾಶ ಮಾಡಿಕೊಡ್ತಾಯಿದ್ರು. ಇದೊಂಥರ ಹಿಟ್ಲರ್ ರೀತಿಯಾದಂಥ ವರ್ತನೆಯನ್ನು ಈಗಲೇ ಮಾಡ್ತಾಯಿದ್ದಾರೆ. ಒಂದು ಕಡೆ ಅಧಿವೇಶನ 10 ದಿನ ನಡೆಸ್ತೀನಿ ಅಂದರು, ಈ ಅಧಿವೇಶನ 10 ದಿನ ನಡೆಸ್ತೀನಿ ಅಂದರು. ಇನ್ನು ಅಧಿವೇಶನ ಬರ್ತಾ ಇದ್ದಂಗೆ 1 ದಿನ ಕಟ್ ಮಾಡಿಬಿಟ್ಟು ಕನ್ನಡ ಸಾಹಿತ್ಯ ಸಮ್ಮೇಳನ. ನಾವು ಸಾಹಿತ್ಯ ಸಮ್ಮೇಳನ ಬೇಕು, ಅದು ಪ್ರಶ್ನೆನೇ ಇಲ್ಲ. ಅದಾದಮೇಲೆ ಬಸವಣ್ಣನವರ ಒಂದು ಪುತ್ಥಳಿ, ಇದು ವರ್ಣಚಿತ್ರ, ಅದಕ್ಕೆ 1 ದಿನ ಮಾಡಿದ್ರು. ನಮ್ಮದೇನು ಅಭ್ಯಂತರ ಇಲ್ಲ, ನಾವು ಕೂಡ ಮಾತಾಡಿದ್ದೀರಿ ಅದ್ರ ಬಗ್ಗೆ. ಅಚಾನಕ್ಕಾಗಿ ಎಸ್.ಎಂ. ಕೃಷ್ಣ ಅವರು ತೀರೋದ್ರು, ಅದು ಕೂಡ 2 ದಿನ ಆಯಿತು. ನಾನು ಹೇಳೋದು, ಸರ್ಕಾರ ಅವ್ರ ಮನಸ್ಥಿತಿ ಇದ್ದಿದ್ದರೆ ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಬೇಕಾಯ್ತು. ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿದರೆ ನಮ್ಮ ವಿಚಾರಗಳೇನಿದೆ, ವಕ್ಫ್ ಬೋರ್ಡ್ ಇರ್ಬೋದು, ಅಬ್ಕಾರಿ ಇಲಾಖೆಯಲ್ಲಿ 700 ಕೋಟಿ ನುಂಗಿರೋ ಅಂಥದ್ದು ಇರ್ಬೋದು, ಬಾಣಂತಿಯರ ಸಾವು, ಮಕ್ಕಳ ಸಾವು, ರೇಷನ್ ಕಾರ್ಡ್ ಅವಾಂತರ, ಈ ಥರದ ಪಂಚಮಶಾಲಿ ಲಿಂಗಾಯತ ಹೋರಾಟ, ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಯ್ತು. ಅಧಿವೇಶನ ಇರೋದೇ ಚರ್ಚೆ ಮಾಡೋಕ್ಕೆ. ಪ್ರಜಾಪ್ರಭುತ್ವದಲ್ಲಿ ಅಧಿವೇಶನದಲ್ಲಿ ವಿರೋಧ ಪಕ್ಷಕ್ಕೆ ಮಾನ್ಯತೆ ಇರ್ತೈತೆ, ಅಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಬೇಕು. ಅದನ್ನು ಕಟ್ ಮಾಡಾಕ್ಬಿಟ್ಟಿದ್ದಾರೆ, ಎಲ್ಲರೂ ಕಟ್ ಮಾಡೋಕ್ಕೆ. ಅಂದರೆ ಈ ಸರ್ಕಾರ ಅಧಿವೇಶನ ನಡೆಸೋಕ್ಕೂ ಮೀನವೇಷ. ಹೆಂಗೆ ಈ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನೆಲ್ಲ ಶಿಫ್ಟ್ ಮಾಡಿಬಿಟ್ರು, ಹಂಗೆ ಈಗ ಅಧಿವೇಶನೂ ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ. ಕೇಳಿದ್ರೆ ಒಂದೊಂದು ಸಬೂಬ್ ಮೇಲೆ ಸಬೂಬ್. ನಾವು ಹೇಳ್ತಾ ಇದ್ದೀನಿ, ನಾವು ಇವತ್ತು ಈ ಒಂದು ಲಿಂಗಾಯತ ಕಾರ್ಯಕರ್ತರ ಮೇಲೆ ಹೊಡೆದಿರೋ ಅಂಥದ್ದು ಅಕ್ಷಮ್ಯ ಅಪರಾಧ.
ಈಗಾಗಲೇ ಝೀರೋವರೆಗೆ ಕೊಟ್ಟಿದ್ದೀರಿ, ಇದನ್ನು ಝೀರೋವರೆಗೆ ತೊಗೊತೀರಿ, ತಗೊಂಡು ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀರಿ. ಇದೊಂದು ತೊಗಲಕ್ ಸರ್ಕಾರ ಅಂತೇಳಿ ನಮ್ಮ ಹೋರಾಟವನ್ನು ಶುರು ಮಾಡ್ತೀರಿ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ 10 ಕಾಲಿಗೆ ನಮ್ಮ ಹೋರಾಟ ಇದೆ. ಅಲ್ಲಿ ಹೋರಾಟ ಮಾಡಿ ವಿಧಾನಸಭೆ ಒಳಗಡೆ ಹೋಗಿ ವಿಧಾನಸಭೆ ಒಳಗಡೆನೂ ಈ ದೌರ್ಜನ್ಯ, ಈ ಲಾಠಿ ಪ್ರಹಾರ ಮಾಡಿರೋದಂಥದ್ದು ಇದರ ವಿರುದ್ಧ ನಾವು ಮಾಡ್ತೀರಿ. ಈಗಾಗಲೇ ಲಿಂಗಾಯತ ಸಮುದಾಯ ಇಡೀ ರಾಜ್ಯಾದ್ಯಂತ ರಸ್ತೆ ತಡೆ ಚಳವಳಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಟ್ರಾಫಿಕ್ ಜಾಮ್, ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ. ಅಂದರೆ ನೀವು ಸಣ್ಣ ಅಪರಾಧಕ್ಕೋಸ್ಕರ, ನೀವು ಮಾಡಿದಂಥ ಅಪರಾಧಕ್ಕೋಸ್ಕರ ಕಂಟ್ರೋಲ್ ಮಾಡ್ಬೋದಾಯಿತು. ಸಣ್ಣ ಘಟನೆ ಅದು, ನಿಮ್ಮ ಪೊಲೀಸ್ ಕಂಟ್ರೋಲ್ ಮಾಡ್ಬೋದಾಯಿತು. ಬಿಟ್ಟು ಲಾಠಿ ಚಾರ್ಜ್ ಮಾಡಿ ಇವತ್ತು ಇಡೀ ರಾಜ್ಯ ದಂಗೆ ಹೇಳೋ ರೀತಿ ಮಾಡಿದಿರಲ್ಲ, ಇದು ನಿಮ್ಮ ಆಡಳಿತದ ವೈಫಲ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಸರ್ಕಾರದ ಕೊನೆಗಾಲದಲ್ಲಿದೆ. ಯಾವಾಗ ಈ ಹೋರಾಟ ಪ್ರಾರಂಭ ಆದಾಗ ಟ್ರ್ಯಾಕ್ಟರ್ ಬರೋಂಗಿಲ್ಲ, ಬಸ್ ಬರೋಂಗಿಲ್ಲ, ಕಾರ್ ಬರೋಂಗಿಲ್ಲ ಅಂಥೇಳಿ 15 ಕಿಲೋಮೀಟ್ರಿಂದನೇ ಬ್ಯಾರಿಕೇಡ್. ಅವಾಗೇ ಅರ್ಥ ಆಗಬೇಕು, ಆ ಸಮುದಾಯದವ್ರಿಗೆ ಅರ್ಥ ಆಗಬೇಕು, ಇದು ಮೊದಲೇ ಪ್ಲ್ಯಾನು, ತಡೆಯುವಂಥ ಪ್ಲ್ಯಾನು. ಯಾಕೆ ಅವ್ರಿಗೆ ಈ ಮೀಸಲಾತಿ ಇದೆಯಲ್ಲ, ನಾವು ಕೊಟ್ಟಿದ್ದೀರಿ ಮೀಸಲಾತಿಯನ್ನು BJP ಸರ್ಕಾರದ. ಎಲ್ಲಿಂದ ಕೊಟ್ಟಿದ್ದೀರಿ? ಅಲ್ಪಸಂಖ್ಯಾತರಿಗೆ ಈ ದೇಶದ ಕಾನೂನು ಪ್ರಕಾರ ಧರ್ಮ ಆಧಾರಿತವಾದಂಥ ರಿಸರ್ವೇಷನ್ ಕೊಡೋಕ್ಕೆ ಬರಲ್ಲ. ಇದು ಸಂವಿಧಾನದಲ್ಲೇ ಇದೆ. ನಾವು ಅದನ್ನು ತೆಗೆದುಹಾಕಿ ಆ ರಿಸರ್ವೇಷನ್ ಏನಿತ್ತು ಅದನ್ನು ಪಂಚಮಶಾಲಿ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಿದ್ದೀರಿ. ನಾವು ಮರಾಠ ಸಮುದಾಯಕ್ಕೆ, ಒಕ್ಕಲಿಗ, ಮರಾಠ, ಪಂಚಮಶಾಲಿ ಈ ಥರ ಎಲ್ಲ ಸಮುದಾಯಕ್ಕೂ ಕೊಟ್ಟಿದ್ದೀರಿ. ನಾವು ಸಂವಿಧಾನದತ್ತವಾಗಿ ಕೊಟ್ಟಿದ್ದೀರಿ ನಾವು. ಸೊ ಇದು ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ವೋಟ್ ಬ್ಯಾಂಕ್ ಅಲ್ಲ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅವ್ರದ್ದು. ಆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಿಂತ ಅವ್ರನ್ನ ಪ್ರೈಸ್ ಮಾಡೋಕ್ಕೋಸ್ಕರ, ಅವ್ರಿಗೆ ಸಿಂಪತಿ ತೋರಿಸೋ ಮುಖಾಂತರ ಈ ರಿಸರ್ವೇಷನ್ನ ತಡೆ ಹಿಡ್ದಿದ್ದಾರೆ. ನಮ್ಮ ಮೇಲೆ ಹೇಳ್ತಾರೆ ಸುಪ್ರೀಂ ಕೋರ್ಟ್. ನಾವು ಸುಪ್ರೀಂ ಕೋರ್ಟಲ್ಲಿ ಹೇಳಿರೋದು ಮುಂದಿನ ಆದೇಶದವರೆಗೆ ಅಷ್ಟೇ ಅಂತ ನಾವು ಹೇಳಿರೋದು ಅಷ್ಟೇ. ಅದರಲ್ಲಿ ಮುಂದಿನ ಡೇಟ್ ತಂದು ಮುಂದಿನ ಡೇಟ್ವರೆಗೂ ಅಷ್ಟೇ. ಮುಂದಿನ ಡೇಟ್ ತಂದು ಪಕ್ಕ ಅದರಲ್ಲಿ ಡೌಟ್ ಏನಿಲ್ಲ. ಹಿಂದೆ ವೀರೇಂದ್ರ ಪಾಟೀಲ್ಗೆ ಏನು ಮಾಡಿದ್ರು ಇದೆಲ್ಲ ಗೊತ್ತಿದೆ, ಜನಕ್ಕೆ ಗೊತ್ತಿದೆ, ಜನ ಮರೆಯಲ್ಲ. ಈ ಸರ್ಕಾರದ ಕೊನೆಗಾಲದಲ್ಲಿ ಇದೆ. ಅಧಿವೇಶನ ಗೌರವಯುತವಾಗಿ ಅಧಿವೇಶನ ಇನ್ನೊಂದು ವಾರಗಳ ಕಾಲ ಮುಂದೂಡಬೇಕಾಯಿತು, ನಡೆಸ್ಬೇಕಾಯ್ತು. ಇನ್ನೊಂದು ವಾರ ಎಕ್ಸ್ಟ್ರಾ ನಡೆಸ್ಬೇಕಾಯಿತು. ನಾನು ಹೇಳಿದೆ ಇಲ್ಲಿ ನಡ್ಸೋಕ್ಕಾಗಿಲ್ಲ ಅಂದರೆ ಬೆಂಗಳೂರಲ್ಲಾದರೂ ನಡೆಸಿ ಅಂದೆ. ಅದಕ್ಕೂ ತಯಾರಿಲ್ಲ ಅವರು, ಓಡೋಗಕ್ಕೆ ತಯಾರಿದ್ದಾರೆ. ಕಳೆದ ಅಧಿವೇಶನದಲ್ಲೂ ಕೂಡ ನಮ್ಮ ಹೋರಾಟ ಪ್ರಾರಂಭ ಆದಾಗ 1 ದಿನ ಮುಂಚೆ, 2 ದಿನ ಮುಂಚೆ ಓಡೋಗ್ಬಿಟ್ರು, ಬಾಗೋ ಅಂತ. ಈಗ ನೋಡಿದ್ರೆ ಅಧಿವೇಶನ ನಡೆಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಅವೆಲ್ಲ ಸುಳ್ಳು. ಸ್ವಾಮೀಜಿಯವರೇ ಸ್ಪಷ್ಟ ಮಾಡಿದ್ದಾರೆ, ಸುಳ್ಳು. ನಾವು ಮನವಿ ಕೊಡೋಕ್ಕೆ ಬರೋವಾಗ ನಮ್ಮನ್ನು ತಡೆದು ಲಾಠಿ ಚಾರ್ಜ್ ಮಾಡಿದ್ದಾರೆ. ಸ್ವಾಮೀಜಿಯವರೇ ಹೇಳಿದ್ದಾರೆ ಅದು.